ನಮಸ್ಕಾರ ನಮಸ್ಕಾರ. ಬರ್ತಾ ಬರ್ತದೆ ಫುಲ್ ನೀರು ಹಾಕ್ತೀನಿ ಅವ ಒಂದು ಟೀಚರ್ ಬರ್ತಿಲ್ಲ ಅಡಿತ್ತು ಅಡಿಡ್ತೀನಿ అడుగుంటుంది ಭಾರಿ ಕಂಡೀಷನ್ ಇತ್ತು ಪ್ರಾಜೆಕ್ಟ್ ಹಳೆಗಳೆತ್ತ ನಾವು ಕೊರವಲ್ಲಿ ಕಡಪುರವಲ್ಲಿ ಕೊರವಲ್ಲಿ ಲಾಸ್ಟ್ ಎಲ್ಲಿ ಕೃಷ್ಣದಲ್ಲಿ ಬೇರೆ ಮಧ್ವರಾಜಿಂದ ಬನ್ನಿ ಗುರುಪುರ ಮಧ್ವರಾಜ್ ಕಲರ್ ಕೆಂಪು ಒಂದು ಕಂಡಿಗೆ ಮೀನು ಬತ್ತರ ಜಾತ್ರೆ ಅಂದೇ ಬಾರಿ ಪ್ರಸಿದ್ಧ ಪುರಾತನ ಕಾಲದಿಂಚಿಲ ಈ ಜಾಗಡೆ ಧರ್ಮರಸು ಉಲ್ಲಾಯಿ ಬೊಕ್ಕ ಪರಿವಾರ ಸತ್ಯಲ್ಲ ಒಂದು ಕಡೆಯತ್ತ ಜಾತ್ರೆ
ಕೊಡಿಯೇರ್ದು ಧ್ವಜ ಆರೋಹಣ ಆದ ಆಪುನ ಜಾತ್ರೆ ಒಂದು ಎರ್ಮಾಲ್ ಜಪ್ಪು ಕಂಡೆವು ಅಡೆಪು ಪಂಪಿನ ಪುರಾಪು ಪಡೆತನ ಈ ಒಂಜಿ ಕ್ಷೇತ್ರ ಇಂಚೊಪ್ಪ ದಿನಕುಲೆಡಿ ಈ ತುದೆಟ್ಟು ಮಾತ ಈ ತ್ಯಾಜ್ಯ ಸಂಸ್ಕರಣ ಘಟಕ ಬಕ್ಕ ಶ್ರೀನಿವಾಸದ ಮಾತ ಈ ಇನ್ನೇನು ಮಲಿನ ನೀರನ್ನು ಬಿಟ್ಟು ಈ ಒಂಜಿ ಇತಿಹಾಸ ಇತ್ತಿನ ಈ ತುದೆ ಅವು ಒಂಜಿ ಮಲಿನ ಆತನ ಭಾರಿ ಬೇಸರದ ಸಂಗತಿ ಇಜಿಂದ ಈ ಊರ್ದಕುಲು ಎಷ್ಟೋ ಸಾವಿರ ಕಟ್ಲೆ ಜನ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ಒಂದು ಭಾರಿ ಪ್ರಸಿದ್ಧಿ ಮುಲ್ತ ಉಳ್ತೊಲ್ತು ಜನಕುಲು ಬರ್ತದೆ ಈ ಮೀನಿನ ಮುಲ್ತುರ್ದು ಪ್ರಸಾದ ಅಂದದು ಹತ್ತೊಂದು ಗೋಪಿನ ಬಕ್ಕ ಮಾತೆರೆಗಿಲ ಒಂಜೊಂಜಿ ಈ ತಾಂಡಲ ಮುಲ್ತ ಪ್ರಸಾದ ತಿಕ್ಕುನೊಂದು ಅವು ಖಂಡಿತ ದಯಪಂಡ ಇನ್ನೇನು ನಮ್ಮ ಈ ಮೀನಿನ ಪತ್ತೊಂದು ಹೋದು ನಮ್ಮ ಇಲ್ಲಾಡಿ ಹಿರಿಯ ಕಲೆ ತೈತಿನ ಕಲೆಗೆ ಬಳಸುವ ಒಂದು ಕ್ರಮ ಉಂಟು ಅಂದೆ ಅಂಚನೆ ಈ ತುದೆತ್ತ ಮೀನಿನ ದೈವಲೆಗೆಲ್ಲ ಬಳಸರ ಉಂಟು ಅಂಚೆ ಅದು ಇತಿಹಾಸ ಇತ್ತಿನ ಒಂದು ಪುರಾತನವಾಯಿನ ಒಂದು ಮಾತ ಧರ್ಮೀಯರ್ಲ ಸರ್ವಧರ್ಮ ಹಿಂದೂ ಪಾಡು ಮುಸ್ಲಿಂ ಪಾಡು ಕ್ರೈಸ್ತರು ಪಾಡು ಆಚರಣೆ ಮಲ್ಪನ ಒಂಜಿ ವಿಶಿಷ್ಟವಾಯಿನ ಜಾತ್ರೆ ಒಂದು ದಯಪಂಡ ಎಟ್ಟು ಜಾತಿ ಮತ ಭೇದಜ್ಜಿ ಅಂದೆ ಮಾತೆರ್ಲ ಒಟ್ಟುಗಾದು ಈ ಒಂಜಿ ತುದೆಟ್ಟು ಮೀನು ಹತ್ತನ ಅವು ಒಂಜಿ ಮೀನು ಹತ್ತನೇ ಒಂಜಿ ಖುಷಿ ಮಾತೆರೆಗಿಲ್ಲ ಅಂಚಾದು ಭಾರಿ ಇತಿಹಾಸ ಎತ್ತಿನ ಇನಿ ಕಾಂಡೆ ನೆಕ್ಕೊಂಜಿ ಪ್ರಸಿದ್ಧಿ ಪಂಡ ಒಂಜಿ ತಿಂಗಳು ದುಂಬು ಪೋಯಿನ ಸಂಕ್ರಮಣಕ್ಕೂ ಆ ಉಲ್ಲಾಯ ದೇವಸ್ಥಾನದ ಆಲ್ತದ್ದು ಪ್ರಸಾದ ಕಂತದ್ದು ಈ ತುದೇಕೆ ಪಾಡ್ದು ಒಂಜಿ ತಿಂಗಳು ಬಕ್ಕ ಏರ್ಲ ಮೀನು ಪತ್ತರೆಜ್ಜಿ ತುದೇಕೆ ಜಪ್ಪರ್ಲಜ್ಜಿ ಎತ್ತನ ಅಂಡ ದುಂಬುದ ಕಾಲೋಡು ಮಾತ ಬಲೆಟ್ಟು ಈ ಸರ್ಪೆ ಆ ಒಂದು ಬೂರ ಒಂದು ಅನ್ನೊಂದು ಅಂಚ ಪೋಡಿದ್ದು ಏರ್ಲ ಈ ತುದೇಕೆ ಜತ್ತೊಂದಿತ್ತು ಜೇರು ಅಂಡ ಈ ಒಂಜಿ ಸಂತೋಷದ ವಿಷಯ ಪಂಡ ನಂಗೆ ಭಾರಿ ಒಂಜಿ ಖುಷಿ ಮಾತೆರೆಗಿಲ ಈ ಒಂಜಿ ಜಾತ್ರೆ ಪಂಡ ಪ್ರಸಿದ್ಧಿ ಪಡೆತನೊಂದು ಮಾತೆರೆಗಿಲ ಭತ್ತದೊಂಜಿ ಬರ್ಪುಣಿ ಈ ಮುಲ್ತ ಮೀನಿನ ದೆತ್ತೊಂದು ಮಾತೆರೆಗಿಲ ಇಲ್ಲಿ ಪ್ರಸಾದ ರೂಪಡು ಕೊರ್ಪುಣಿ ನಮ್ಮ ಒಂಜಿ ಜಾತ್ರೆದ ಒಂಜಿ ಪ್ರಸಾದ ಅಂದ ಉಂಟ ಆ ಕಲೆಗೆ ಒಂಜಿ ಖುಷಿ ಬಕ್ಕ ಈ ಮೀನು ಒಂಜಿ ಭಾರಿ ಒಂಜಿ ಪರಿಮಳ ಈ ಒಂಜಿ ಉಪ್ಪು ನೀರ್ಲ ಬಕ್ಕ ಚಪ್ಪೆ ನೀರ್ದ ಮಿಶ್ರಿತವಾಯಿನ ಮೀನು ಅಂಚಾದ ಭಾರಿ ಒಂಜಿ ಪರಿಮಳ ಬಕ್ಕ ಭಯಂಕರ ಟೇಸ್ಟ್ ಅಂಚಾದು ಈ ನೆಕ್ ಏತ ರೇಟ್ ಅಂಡಲ್ಲ ಕೊರ್ದು ಮುಲ್ತುರ್ದು ಕೊನಪೇರು ಮೀನನ್ನು ತುರ್ತುರ್ದು ಬತ್ತದ ಕಾತುಕುಲ್ದು ನಿಖಿಲೆ ತೂಯಿ ಲೆಕ್ಕ ನೀತೇಲ್ ಎಷ್ಟೋ ಸಾವಿರ ಜನಕ್ಕಲು ನೆರ್ದುಲ 10 ಪಾಲು ಜನ ಜಾಸ್ತಿ ಇತ್ತಾರೆ ಈ ತ್ಯಾಜ್ಯ ನೀರು ಇದೆಗೆ ಬುಡ್ದು ಬಕ್ಕ ಶ್ರೀನಿವಾಸದ ನೀರು ಬುಡ್ ನೆಟ್ಟ ಹತ್ರ ಈ ತುದೆತ್ತ ಮೀನು ಕೆಲವರೆ ತಿನ್ನರೆ ಒಂಜಿ ನಮೂನಿ ಅಸಹ್ಯ ಒಂದೊಂದೊಂದು ಪಂಡ್ರೆ ಒಂಜಿ ಭಾರಿ ಬೇಸರ ಒಂದೊಂದು ಜಿನಂದಾಂಡ ಒಂದು ಭಾರಿ ಒಂಜಿ ಇತಿಹಾಸ ಎತ್ತಿನ ಧರ್ಮರಸ ಉಲ್ಲಾಯ ಪಂಡ ಒಂಜಿ ಭಾರಿ ಒಂಜಿ ಪ್ರಸಿದ್ಧ ಕ್ಷೇತ್ರ ಅಂಡ ಕಾಲಕ್ರಮೇಣ ನಮ್ಮ ಮಾತೆರ್ಲ ಜಾಗೃತರಾವಡು ಈ ಒಂಜಿ ಇತಿಹಾಸ ಇತ್ತಿನ ಈ ಒಂಜಿ ತುದೇನು ನಮ್ಮ ಒರಿಪಾವಡು ಮಾತೆರ್ಲ ಜಾಗೃತರಾದ ಹೋರಾಟ ಮಲ್ತದು ರಡ್ಡು ಕ್ಷೇತ್ರದ ಶಾಸಕರ್ಲ ಅಂಚಿಡು ಭರತ್ ಶೆಟ್ರಲ್ಲ ಇಂಚಿಡು ಈ ಕ್ಷೇತ್ರದ ಉಮನಾಥ್ ಕೋಟೆ ಅಂಡ್ರಲ್ಲ ರಡ್ಡು ಕ್ಷೇತ್ರದ ಶಾಸಕರನ್ನ ಸಹಕಾರಡು ಈ ಒಂಜಿ ಪರಿಸರದ ಈ ಒಂಜಿ ತುದೆ ಕಾಪುನ ಕಲುಷಿತ ನೀರು ಬುಡುಪಿನ ಇನ್ನೇನು ಪೂರ ರಡ್ಡು ಶಾಸಕರ್ಲ ಐಕ್ ಪ್ರಯತ್ನ ಬರ್ತದೆ ಈ ಒಂಜಿ ಇತಿಹಾಸ ಇತ್ತಿನ ಈ ಒಂಜಿ ನಂದಿನಿ ತುದೇನು ಒರಿಪಾದ ಕೊರಡು ಒಂದು ಪಂಡದು ನಮ್ಮಲ್ಲಿ ಒಂಜಿ ಕಲಕಲ ವಿನಂತಿ ಅಲ್ಲೇ ಏತೋಳ್ಸೋದಿನಿ ಬರೋದಲ್ಲ ಎಂಚ ಮೀನು ತಿಕ್ಕುಡೆ ಹಾಂ ಏತು ಜನ ಬರ್ತಾರೆ ಈ ಸತಿ ಮಸ್ತ್ ಮೀನು ಕಮ್ಮಿ ಆತಂಡು ಪನ್ನೊಂದುಲ್ಲೇರು ಕಮ್ಮಿ ಕೆಸರು ಉಂಡ ಕೆಸರು ಕೂಳು ಕೆಸರು ನೀರ್ಲ ಅಂತ ಕಮ್ಮಿ ಉಂಟು ನಾನು ಈ ಸುಮಾರು ವರ್ಷ ಅಂತ ಬರೋಲ್ಲ ದುಮ್ಮೂರು ಮೀನು ತಿಕ್ಕೊಂಡು ಬೊಕ್ಕ ಇತ್ತ ಕಂತ ಬಲವರ ಪಾಡ್ದು ಜನಗಳ ಮೀನು ತಿಕ್ಕೊಂಡು ಕಮ್ಮಿ ಅವನು ಬೊಕ್ಕ ಇತ್ತ ಕೇದು ಬರೋ ಜಿಂಜಿತ್ತು ಬೊಕ್ಕ ಒಂದು ಪ್ಲಾಸ್ಟಿಕ್ ಅವನು ಕೂಡ ಕಲುಷಿತ ಅವನು ಬೊಕ್ಕ ಐತ ಬಗ್ಗೆ ಕ್ರಮದೈತೆ ಕಂತಬಲ ತಕ್ಲೆ ಮೀನು ತಿಕ್ತಾನೆ ಬೊಕ್ಕ ಅಟ್ಟೆಬಲ ತಕ್ಲೆ ಮೀನು ಇತ್ತು ಚಾಲಿ ಕಂತಬಲ ಎಷ್ಟು ಮಾಡ್ಬೋದು ಅವಳ ರಾತ್ರಿಗೆ ಪಾಡುವ ಸುದ್ದಿ ಬರೋನು ಮಲಾಲ ಮೀನು ತಿಕ್ಕಿದ್ದಾನೆ ಪೂರ ಮೀನು ಒಂದು ಬುಡಾವು ಬೊಕ್ಕ ಇರುಪೆ ಬೊಕ್ಕ ಚೆನ್ನಡಕ್ಕೆ ಎಂಜಿ ಬರೋ ತಿಕ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀರಾ ಪ್ರವೀಣ್,
ನಾನೊಂದು 10 ವರ್ಷದಿಂದ ಇಲ್ಲಿಗೆ ಬರ್ತಿದ್ದೆ ಮೀನು ಹಿಡ್ಲಿಕ್ಕೆ ವರ್ಷ ಎಲ್ಲ. ಹ್ಞೂ ಮತ್ತು ಈ ಸಲ ಕಮ್ಮಿ ಮೀನು, ಮಸ್ತು ತುಂಬ ಕಮ್ಮಿ ಈ ಸಲ. ಲಾಸ್ಟ್ ಟೈಮ್ ಒಳ್ಳೆ ಮೀನಿತ್ತು, ಈ ಸಲ ತುಂಬ ಕಮ್ಮಿ. ಮತ್ತು ಇದು ಮಾಲ, ಇರ್ಪೆ ಮತ್ತು ಕಿಜಾನು ಅದೇ. ಲಾಸ್ಟ್ ಟೈಮ್ ಎಲ್ಲ ಇರ್ಪೆ ಇಟ್ಟಿ ಎಲ್ಲ ಎಷ್ಟಿತ್ತು, ಈ ಸಲ ಕಮ್ಮಿ. ಪ್ರಸಾದ ಇನ್ನು ನಮ್ಮ ಮನೆಯಲ್ಲಿ ಸ್ವಲ್ಪ ಮಾಡಿ ಮತ್ತೆ ಪ್ರಸಾದ ನಮ್ಮ ಮನೆಯಲ್ಲಿ ಸ್ವಲ್ಪ ಮಾಡಿ ಮತ್ತೆ ಉಳಿದಲ್ಲಿ ಕೆಲವು ತೆಗೆದುಕೊಂಡು ಹೋಗ್ತಾರೆ ಹಣ ಕೊಟ್ಟೆಲ್ಲ. ಇಲ್ಲೆಲ್ಲ ಬಡಿಸುವ ಕ್ರಮ ಉಂಟು. ಇಲ್ಲಿಯ ಮೀನನ್ನೇ ಮೊದಲು ಮಾಡ್ತಾರೆ ಬಡಿಸುವುದು. ಯಾರಿಗೆ ಬಡಿಸುವುದೇ? ಅದು ನಮ್ಮ ಧರ್ಮರಸ ಉಲ್ಲಯ ಅಂತ ಹೇಳಿ ಇಲ್ಲಿ ದೇವರುಗಳಿಗೆ ವರ್ಷದಲ್ಲಿ 2 ಸಲ ಮೀನು ಹಿಡಿತಾರೆ. ಒಂದು ಏಪ್ರಿಲ್ ಬಂದ ಸಂಕ್ರಮಣ ದಿವಸ ಅಲ್ಲಿ ಮೀನು ಹಿಡಿದು ಪ್ರಸಾದ ಹಾಕಿದ ನಂತರ ಮೇ ಬರುವ ಸಂಕ್ರಮಣ ತನಕ ಏನು ಮೀನು ಹಿಡಿಯೋಕ್ಕಿಲ್ಲ. ಹಿಡಿದರೂ ಅದರಲ್ಲಿ ದೇವರ ಇದರಲ್ಲಿ ಏನಾದರೂ ಅದು ಬಿಟ್ಟು ಅವರಿಗೆ ಇದು ಎಲ್ಲ ಆಗ್ತದೆ, ರೋಗ ರುಜಿನಗಳೆಲ್ಲ ಬರ್ತದೆ. ಅದನ್ನು ಬಿಟ್ಟು ಇದರಲ್ಲಿ ಹಿಡಿದ ಮೀನನ್ನು ಅದು ನಾವು ಮನೆಗೆ ಕೊಂಡೋಗಿ ಅವರವರ ಮನೆಗೆ ಕೊಂಡೋಗಿ ನಮ್ಮ ಭಾಷೆಯಲ್ಲಿ ಮೆತ್ತಡ್ಡೆ ಅಂತ ಇಡುವಂಥ ಒಂದು ಕ್ರಮ ಉಂಟು. ಅದನ್ನು ಮಾಡಿ ಅದನ್ನು ಒಟ್ಟಿಗೆ ಇಟ್ಟು ತಿನ್ನೋದು. ಆನಂತರ ಇಲ್ಲಿ ಈ ಸಲ ಏನಂದರೆ ಒಂದು ಬೇಸರ ಸಂಗತಿ ಏನಂದರೆ ಹೆಚ್ಚಾಗಿ ಸಿಡಿ ಮತ್ತು ಪ್ರದಕ್ಷಿಣೆಗೆ 7 ಗಂಟೆಗೆ ಅಂತ ಹಾಕಿದ್ದಾರೆ. ಅದಕ್ಕಿಂತ ಮೊದಲೇ ಇಳಿದಿದ್ದಾರೆ. ಅದನ್ನು ದಯಮಾಡಿ ತಮ್ಮವರೆಲ್ಲ ನಿಲ್ಲಿಸಬೇಕಂತ ನನ್ನ ಅಭಿಪ್ರಾಯ. ಇಲ್ಲಿ ಮೀನು ಎಲ್ಲ ಕಡೆಯಿಂದ ಸಾಧಾರಣ ಬರ್ತಾರೆ. ಆ ಕಡೆ ಬಜ್ಪೆಯಿಂದ ನಾವು ಸಣ್ಣದಿರುವಾಗ ಸಾಧಾರಣ ಬಜ್ಪೆ ಕರಿಯ ಒಂದು ಜನಾಂಗ ಇದೆ. ಅವರು ಇಲ್ಲಿ ಬಂದು ರಾತ್ರಿ ಉಳ್ಕೊಂಡು ಇಲ್ಲಿ ಗಂಜಿ ಊಟ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಮೀನು ಹಿಡಿದು ಅನಂತರ ಅದನ್ನು ಕೊಂಡೋಗಿ ಮನೆಯಲ್ಲಿ ಅವರವರ ಮನೆಯಲ್ಲಿ ದೇವರ ಪ್ರಸಾದ ಅಂತ ಅದನ್ನು ತಿಂತಾರೆ. ಈ 10 ವರ್ಷ ಹೊಡೆದಿಂಚಿ ಮೀನು ಪತ್ತೆ ಬರೋದಿಲ್ಲ. ವರ್ಷ ದುಮ್ಮಪುರ ಎಡ್ಡೆ ಮೀನು ತಿಕ್ಕೊಂತಿದ್ದು. ಆದರೆ ಈ ವರ್ಷ ದಾಲ ಮೀನು ಭಾರಿ ಕಮ್ಮಿ. ಒಂದೆಟ್ಟು ತೇಡ, ಎಟ್ಟಿ, ಮಾಲ ಮೊಕ್ಕ ಜಂಜಿ ಅಂದರೆ ಕೆಲವು ಬಗೆಯ ಮೀನುಗಳು ತಿಕ್ಕೊಂದಿತ್ತ. ಅಲ್ಲ ಈ ಸಾರಿ ಒಂತೆ ಮೀನೆಲ್ಲ ತಿಕ್ಕೊಂಡಿ. ಈ ಸರಿ ಮಾತಾಡ್ತೀನಿ. ಈ ಸಾರಿ ಮಾಲ, ಜಂಜಿ, ಒಂದು ಎಟ್ಟಿ ಮೊಕ್ಕ ತೇಡ ಅವು ಅಂತ ತಿಕ್ಕೊಂಡು ಮೀನು ಮಸ್ತ್ ಜನ ಅಲ್ಲ. ಒಂದು 4 ಕಂತ ಬಲೆ ಬಾರ್ದು ಅಲ್ಪ ಮೊಕ್ಕ ಕೆಲವು ಈ ಎಲ್ಲಿ ಅಟ್ಟೆ ಬಲೆ ಪೂರ 10 ಬೈದ ಎಂಗಳೊಂದು 7 ಜನ ಅಲ್ಲ. ಎಂಗಳೊಂದು 10 ವರ್ಷ ಹೊಡೆದಿಂಚಿ ಬರೋದಿಲ್ಲ.